Hello everyone, welcome back to my channel Excellence Commerce. This is Bhavana. So ಇವತ್ತಿನ ಟಾಪಿಕ್ GST ಅಲ್ಲಿ ಪ್ರಾಬ್ಲಮ್ಸ್ ಆನ್ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್. ಸೊ ಪ್ರಾಬ್ಲಮ್ಸ್ ಅಲ್ಲಿ ಫಸ್ಟ್ ನೋಡೋಣ. ಮಿಸ್ಟರ್ ರಾಜ್ ಆಫ್ ಮುಂಬೈ ಮಹಾರಾಷ್ಟ್ರ ಗೆಟ್ಸ್ ಅನ್ ಆರ್ಡರ್ ಆಫ್ 100 TV sets from Sales Heaven Limited of Chennai, Tamil Nadu. Sales Heaven mentions that it will arrange its own transportation and take TV sets from Mr. Raj X Factory. Find the place of supply of goods ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಎರಡು ಜಾಗ ಬರುತ್ತೆ, ನೀವು ನೋಡ್ಬೇಕು. ಯಾವಾಗ್ಲೂ ಪ್ಲೇಸ್ ಅಂತ ಅನ್ಕೊಂತಿದಂಗೆ ಯಾವ ಪ್ಲೇಸ್ ಬರುತ್ತೆ ಅಂತ ಕನ್ಸಿಡರ್ ಮಾಡ್ಬೇಕು. ಮಿಸ್ಟರ್ ರಾಜ್ ಮುಂಬೈ ಮಹಾರಾಷ್ಟ್ರ ಒಂದ್ ಪ್ಲೇಸ್ ಇದೆ. ಸೊ ಏನ್ ಮಾಡ್ತಿದ್ದಾರೆ, 100 TV sets ನ ಯಾರಿಗೆ ಕೊಡ್ತಿದ್ದಾರೆ, ಚೆನ್ನೈ ತಮಿಳ್ನಾಡು ಅವರಿಗೆ ಸೇಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ತರ ಸಿಚುವೇಶನ್ ಇದ್ದಾಗ ಅವರು ಸೇಲ್ಸ್ ಹೆವೆನ್ ಅವರು ಏನ್ ಮಾಡ್ತಿದ್ದಾರೆ, ಚೆನ್ನೈಗೆ ಟ್ರಾನ್ಸ್ಪೋರ್ಟೇಶನ್ ಅವರೇ ಅರೇಂಜ್ ಮಾಡ್ಕೊಂತ ಇದ್ದಾರೆ. ಆಮೇಲೆ ಸೊ ಹಾಗಾಗಿ ಇದ್ರದ್ದು ಪ್ಲೇಸ್ ಆಫ್ ಸಪ್ಲೈ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಫಿಗರ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಹಾರಾಷ್ಟ್ರದಲ್ಲಿ ಇರೋದು ಸೆಲ್ಲರ್, ಆಯ್ತಾ. ಸೊ ಬೈಯರು ರಿಸೀವ್ ಗೂಡ್ಸ್ ನ ತಗೊಂಡ್ ಹೋಗ್ತಾರೆ. ಸೊ ಟ್ರಾನ್ಸ್ಪೋರ್ಟೇಶನ್ ಚೆನ್ನೈ ಅವರೇ ಅರೇಂಜ್ ಮಾಡ್ಕೊಂಡಿದ್ದಾರೆ. ಬೈಯರ್ ಟೇಕ್ಸ್ ದ ಗೂಡ್ಸ್ ಅಂಡ್ ಚೆನ್ನೈ ಇಸ್ ದ ಬೈಯರ್, ಆಯ್ತಾ. ಚೆನ್ನೈಯೇ ಬೈಯರ್ ಆಗಿರೋದ್ರಿಂದ ಇಲ್ಲೇನಾಗತ್ತೆ ಅಂದ್ರೆ ಪ್ಲೇಸ್ ಆಫ್ ಸಪ್ಲೈ ಏನಾಗುತ್ತೆ, ಚೆನ್ನೈ ಆಗುತ್ತೆ. ಓಕೆ, ಆನ್ಸರ್ ನೋಡೋಣ. ದ ಪ್ಲೇಸ್ ಆಫ್ ಸಪ್ಲೈ ಚೆನ್ನೈ ತಮಿಳ್ನಾಡು. ಎರಡು ಸ್ಟೇಟ್ ಮಧ್ಯೆ ಆಗಿರೋದ್ರಿಂದ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ IGST ವಿಲ್ ಬಿ ಅಪ್ಲಿಕೇಬಲ್. ಯಾವಾಗಲೂ IGST ಆಗುತ್ತೆ. ಎರಡು ಸ್ಟೇಟ್ ಮಧ್ಯ ಆದ್ರೆ ಅದು IGST ಆಗುತ್ತೆ. ಅದೇ ಸ್ಟೇಟ್ ಒಳಗಡೆ ಇದ್ರೆ GST ಮತ್ತೆ SGST ಅಪ್ಲಿಕೇಬಲ್ ಆಗುತ್ತೆ. ಇದನ್ನ ನಾನು ನೀಟಾಗಿ ಬೇರೆ ಒಂದು ಇದರ ಹಿಂದಿನ ವಿಡಿಯೋದಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವಿತ್ ರೂಲ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಅಂದ್ರೆ ಇದು ಲಿಂಕ್ ನ ಬಿಲೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ. Okay, although the goods are received ex factory, that is in Maharashtra, by the recipient, the moment of goods terminates for delivery to the recipient only at Chennai. So ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಗೂಡ್ಸ್ ಯಾವಾಗ ಚೆನ್ನೈಯಲ್ಲೇ ರೆಸಿಪಿಯೆಂಟ್ ಇರೋದು. ಸೊ ಹಾಗಾಗಿ ನಾವು ಚೆನ್ನೈನ ಬೈಯರ್ ಅಂತ, ಚೆನ್ನೈಯ ಬೈಯರು. ಸೊ ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ಏನು, ಸಪ್ಲೈ ಆಫ್ ಗೂಡ್ಸ್ ಏನು, ಚೆನ್ನೈ. ಓಕೆ, ಇದು ಮೂವ್ಮೆಂಟ್ ಆಫ್ ಗೂಡ್ಸ್ ಇರೋದ್ರಿಂದ ಚೆನ್ನೈ ಅವರೇ ಬೈಯರು. ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅದು ಚೆನ್ನೈ. ಓಕೆ, ಐ ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಫೋರ್ತ್ ಒನ್, ಅಜಯ್ ಈಸ್ ಟ್ರಾವೆಲಿಂಗ್ ಫ್ರಮ್ ಮುಂಬೈ ಟು ಡೆಲ್ಲಿ ಬೈ ಏರ್. He purchases coffee snacks while on the plane. The airlines are registered in both Mumbai and Delhi. Find the place of supply of goods. ಓಕೆ, ಸೊ ಇಲ್ಲೇನು ಅಂದ್ರೆ ಅಜಯ್ ಟ್ರಾವೆಲ್ ಮಾಡ್ತಾರೆ ಏರೋಪ್ಲೇನ್ ಅಲ್ಲಿ. ಎಲ್ಲಿಂದ? ಮುಂಬೈಯಿಂದ ಡೆಲ್ಲಿಗೆ. ಪ್ಲೇಸಸ್ ಯಾವ್ದಾವ್ದಿದೆ ಕರೆಕ್ಟ್ ಆಗಿ ಕನ್ಸಿಡರ್ ಮಾಡಿ. ಮುಂಬೈ ಮತ್ತೆ ಡೆಲ್ಲಿ, ಆಯ್ತಾ. ಡೆಲ್ಲಿಯಲ್ಲಿ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದ್ದಾರೆ. ಏರೋಪ್ಲೇನ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಸ್ನಾಕ್ಸ್, ಸ್ವಲ್ಪ ಕಾಫಿ ಎಲ್ಲ ತಗೊಂಡಿದ್ದಾರೆ. ಆದ್ರೆ ಪ್ಲೇನ್ ಏರ್ಲೈನ್ಸ್ ಅಲ್ಲಿ ಎಲ್ಲಿ ರಿಜಿಸ್ಟರ್ ಆಗಿದೆ ಅಂದ್ರೆ ಬೋತ್ ಮುಂಬೈ ಮತ್ತೆ ಡೆಲ್ಲಿಯಲ್ಲಿ ರಿಜಿಸ್ಟರ್ ಆಗಿದೆ. ಫೈಂಡ್ ದ ಪ್ಲೇಸ್ ಆಫ್ ಗೂಡ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಮುಂಬೈಯಲ್ಲಿ ಹೊರಟಿದ್ದಾರೆ, ಆಯ್ತಾ. ಮುಂಬೈಯಲ್ಲಿ ಹೊರಟಿರೋದ್ರಿಂದ ಗೂಡ್ಸ್ ಏನಾಗುತ್ತೆ, ಮುಂಬೈಯಿಂದನೇ ಡೆಲಿವರ್ ಆಗಿರುತ್ತೆ. ಮುಂಬೈಯಿಂದನೇ ಡೆಲಿವರ್ ಆಗಿರೋದ್ರಿಂದ ನಾವು ಪ್ಲೇಸ್ ಆಫ್ ಸಪ್ಲೈ ಏನ್ ಮಾಡ್ತೀವಿ, ಮುಂಬೈ ಅಂತ ತಗೋತೀವಿ. ಸೊ ಆನ್ಸರ್ ನೋಡಿ, ದ ಫುಡ್ ಐಟಮ್ಸ್ ವರ್ ಲೋಡೆಡ್ ಇನ್ ದ ಪ್ಲೇನ್ ಎಟ್ ಮುಂಬೈ. ಮುಂಬೈಯಿಂದನೇ ಫುಡ್ ಲೋಡೆಡ್ ಆಗಿರೋದು. ಸೊ ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ಏನಾಗುತ್ತೆ ಅಂದ್ರೆ ಮುಂಬೈ ಆಗುತ್ತೆ. ಸೊ ಪ್ಲೇಸ್ ಆಫ್ ಸಪ್ಲೈ ಬಿಕಮ್ಸ್ ಮುಂಬೈ ವಿತ್ ಇನ್ ದ ಸ್ಟೇಟ್. ಸೊ ವಿತ್ ಇನ್ ದ ಸ್ಟೇಟ್, ಮುಂಬೈ ಸ್ಟೇಟ್ ಒಳಗಡೆ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ CGST ಮತ್ತೆ SGST ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಮಿಸ್ಟರ್ ಅಮರ್ ಈಸ್ ಟ್ರಾವೆಲಿಂಗ್ ಫ್ರಮ್ ಬೆಂಗಳೂರು ಟು ಚೆನ್ನೈ ಬೈ ಏರ್ ಆನ್ ಬಿಹಾಫ್ ಆಫ್ ಹಿಸ್ ಕಂಪನಿ ರಾಮ್ ಅಂಡ್ ಸನ್ಸ್ ರಿಜಿಸ್ಟರ್ಡ್ ಇನ್ ಮುಂಬೈ. So in the plane he purchases lunch. The airlines are registered in Mumbai and Chennai. ಚೆನ್ನೈ ಮತ್ತೆ ಮುಂಬೈ ಅಲ್ಲಿ ಎರಡರಲ್ಲೂ ಏರ್ಲೈನ್ಸ್ ರಿಜಿಸ್ಟರ್ ಆಗಿದೆ. ಫೈಂಡ್ ದ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್. ಸೊ ದ ಫುಡ್ ಐಟಮ್ಸ್ ವರ್ ಲೋಡೆಡ್ ಇನ್ ದ ಪ್ಲೇನ್ ಅಟ್ ಬ್ಯಾಂಗ್ಳೂರು. ಸೊ ಲಾಸ್ಟ್ ಪ್ರಾಬ್ಲಮ್ ತರನೇ ಫುಡ್ ಐಟಮ್ಸ್ ಎಲ್ಲಿ ಲೋಡೆಡ್ ಆಗಿರುತ್ತೆ ಅದೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಹಾಗಾಗಿ ಫುಡ್ ಐಟಮ್ಸ್ ಎಲ್ಲಿ ಲೋಡ್ ಆಗಿದೆ, ಅದು ಬ್ಯಾಂಗ್ಳೂರಲ್ಲಿ ಆಗಿದೆ. ಸೊ ಎಲ್ಲಿ ರಿಜಿಸ್ಟರ್ ಆಗಿದೆ ಅದು ಇಂಪಾರ್ಟೆಂಟ್ ಅಲ್ಲ ಅಂತಾನೆ ಹೇಳಿದಾರೆ ಇಲ್ಲಿ. ಇಟ್ ಡಸ್ ನಾಟ್ ಮ್ಯಾಟರ್ ವೇರ್ ದ ಬೈಯರ್ ಈಸ್ ರಿಜಿಸ್ಟರ್ಡ್. ಬೈಯರ್ ಎಲ್ಲಿಂದ ರಿಜಿಸ್ಟರ್ ಆಗಿದ್ದಾರೆ ಅಥವಾ ಏರ್ಲೈನ್ಸ್ ಎಲ್ಲಿಂದ ರಿಜಿಸ್ಟರ್ ಆಗಿದೆ ಅದು ಇಂಪಾರ್ಟೆಂಟ್ ಆಗಲ್ಲ. ಸೊ ಏನು ಯಾವ ಪ್ಲೇಸ್ ಅಲ್ಲಿ ಲೋಡ್ ಆಗುತ್ತೆ
ಐಟಮ್ಗಳು, ಫುಡ್ ಐಟಮ್ಸ್ಗಳು ಅದೇನೆ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಸೊ ಇಲ್ಲಿ ಬ್ಯಾಂಗ್ಳೂರು ಪ್ಲೇಸ್ ಆಫ್ ಸಪ್ಲೈ ಈಗ ಆನ್ಸರ್. ಸೊ ನೆಕ್ಸ್ಟ್ GST ಅಪ್ಲಿಕೇಬಲ್ ಅದೇ ಬ್ಯಾಂಗ್ಳೂರಿಂದಾನೇ ಲೋಡೆಡ್ ಆಗಿರೋದ್ರಿಂದ CGST ಮತ್ತೆ SGST ನೇ ಅದಕ್ಕೆ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೇಲ್ಸ್ ಹೆವೆನ್ ಲಿಮಿಟೆಡ್ ಚೆನ್ನೈ ಓಪನ್ಸ್ ಎ ನ್ಯೂ ಶೋರೂಮ್ ಇನ್ ಬ್ಯಾಂಗ್ಳೂರ್. ಸಾರಿ, ಇವ್ರು ಏನ್ ಮಾಡಿದ್ದಾರೆ, ಚೆನ್ನೈಯಲ್ಲಿ ರಿಜಿಸ್ಟರ್ ಆಗಿರೋದು ಇವ್ರದ್ದು ಕಂಪನಿ, ಬ್ಯಾಂಗ್ಳೂರಲ್ಲಿ ಇವ್ರು ಶೋರೂಮ್ ನ ಓಪನ್ ಮಾಡಿದ್ದಾರೆ. ಇಟ್ ಪರ್ಚೇಸಸ್ ಎ ಬಿಲ್ಡಿಂಗ್ ಫಾರ್ ಶೋರೂಮ್ ಫ್ರಮ್ ABC ರಿಯಲ್ಟೋರ್ಸ್ ಬ್ಯಾಂಗ್ಳೂರಲ್ಲಿರೋದು ಅಲಾಂಗ್ ವಿತ್ ಪ್ರೀ ಇನ್ಸ್ಟಾಲ್ಡ್ ವರ್ಕ್ ಸ್ಟೇಷನ್. ಫೈಂಡ್ ದ ಪ್ಲೇಸ್ ಆಫ್ ಸಪ್ಲೈ. ಸೊ ಇಲ್ಲಿ ನೋಡಿ, ಯಾವುದೇ ತರದ ಮೂವ್ಮೆಂಟ್ ಆಫ್ ಗೂಡ್ಸ್ ಇಲ್ಲ ಆಗಿಲ್ಲ, ಮೂವ್ಮೆಂಟ್ ಆಫ್ ಮೆಷಿನರಿ, ಮೂವ್ಮೆಂಟ್ ಆಫ್ ಗೂಡ್ಸ್ ಆಗಿಲ್ಲ. ಏನೇ ವರ್ಕ್ ಸ್ಟೇಷನ್ ಅಲ್ಲಿ ಏನೇನಿರ್ಬೇಕು ಅದು ಪ್ರೀ ಇನ್ಸ್ಟಾಲ್ಡ್ ಆಗಿದೆ. ಸೊ ಶೋರೂಮ್ ನ ಪರ್ಚೇಸ್ ಮಾಡಿದ್ದಾರೆ. ಇಲ್ಲಿ ಯಾವಾಗ ಪರ್ಚೇಸ್ ಆಗುತ್ತೆ ಶೋರೂಮ್ ಎಲ್ಲ ಅಲ್ಲಿ ಆಕ್ಚುಲಿ ನಮಗೆ ಬಿಲ್ಡಿಂಗ್ ಪರ್ಚೇಸ್ ಆಗಿದೆ ಅಂತ ಅರ್ಥ. ಬಿಲ್ಡಿಂಗ್ ಪರ್ಚೇಸ್ ಯಾವಾಗ್ಲೂ GST ಗೆ ಬರೋದಿಲ್ಲ. ಸೊ ಆನ್ಸರ್ ನೋಡೋಣ. ಸೊ ದ ಪ್ಲೇಸ್ ಆಫ್ ಸಪ್ಲೈ ಇಸ್ ಬ್ಯಾಂಗ್ಳೂರಲ್ಲೇ ಇದೆ. ಸೊ ಹಾಗಾಗಿ GST ಏನಾಗುತ್ತೆ, CGST ಮತ್ತೆ SGST. ದೇರ್ ಇಸ್ ನೋ ಮೂವ್ಮೆಂಟ್ ಆಫ್ ಗೂಡ್ಸ್ ಆಗಿಲ್ಲ. ಸೊ ಅದು ವರ್ಕ್ ಸ್ಟೇಷನ್. ಹಾಗಾಗಿ ಸೊ ದ ಪ್ಲೇಸ್ ಆಫ್ ಸಪ್ಲೈ ವಿಲ್ ಬಿ ದ ಲೊಕೇಶನ್ ಆಫ್ ಸಚ್ ಗೂಡ್ಸ್. ಈ ತರ ಕೇಸಸ್ ಅಲ್ಲಿ ಏನಾಗುತ್ತೆ, ಯಾವ ಲೊಕೇಶನ್ ಅಲ್ಲಿ ಆ ಗೂಡ್ಸ್ ಇರುತ್ತೋ ಅದೇ ಲೊಕೇಶನ್ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನೋಟ್ ದೇರ್ ಇಸ್ ನೋ GST ಆನ್ ದ ಪರ್ಚೇಸ್ ಆಫ್ ಬಿಲ್ಡಿಂಗ್. ಪರ್ಚೇಸ್ ಆಫ್ ಬಿಲ್ಡಿಂಗ್ ಗೆ ಯಾವುದೇ ತರ GST ಅಪ್ಲೈ ಆಗಲ್ಲ ಅಂತ ನಾನು ಹೇಳಿದೆ ನಿಮಗೆ. ಸೊ ಯಾಕೆ ಆಗಲ್ಲ ಅಂದ್ರೆ, ಪರ್ಚೇಸ್ ಆಫ್ ಬಿಲ್ಡಿಂಗ್ ಎಲ್ಲ ಏನಾಗುತ್ತೆ ಅಂದ್ರೆ, ನೀವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಓದ್ತೀರಾ. ಸೊ ಇಲ್ಲಿ ಅದು GST ಗೆ ಅಪ್ಲಿಕೇಬಲ್ ಆಗಲ್ಲ. ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಮಾತ್ರನೇ ಅಪ್ಲೈ ಆಗೋದು. ಬಟ್ ಏನಾಗುತ್ತೆ ಅಂದ್ರೆ, ರೆಂಟ್ ಆಫ್ ಕಮರ್ಷಿಯಲ್ ಸ್ಪೇಸ್ ಅಟ್ರಾಕ್ಟ್ಸ್ GST. ಸೊ ಇಲ್ಲಿ ರೆಂಟ್ ಏನಿದೆ ಅದು ಮಾತ್ರ GST ಗೆ ಒಳಪಡುತ್ತೆ, ಅದು ಕಮರ್ಷಿಯಲ್ ಸ್ಪೇಸ್ ಇನ್ ಮಾತ್ರನೇ. ಓಕೆ. ಸೊ ಪ್ಲೇಸ್ ಆಫ್ ಸಪ್ಲೈ ಏನಿಲ್ಲಿ ಬ್ಯಾಂಗ್ಳೂರು, GST ಏನು CGST ಮತ್ತೆ SGST. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸ್ಟ್ರಾಂಗ್ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಜಾರ್ಖಂಡ್ ಆಸ್ಕ್ಸ್ ಮಿಸ್ಟರ್ ಶಾ ಕನ್ಸ್ಟ್ರಕ್ಷನ್ ವೆಸ್ಟ್ ಬೆಂಗಾಲ್ ಟು ಬಿಲ್ಡ್ ಎ ಬ್ಲಾಸ್ಟ್ ಫರ್ನಾನ್ಸ್ ಇನ್ಸ್ಟಾಲೇಷನ್ ಇನ್ ದೇರ್ ಧಾರವಾಡ ಸ್ಟೀಲ್ ಪ್ಲಾಂಟ್. ಫೈಂಡ್ ದ ಪ್ಲೇಸ್ ಆಫ್ ಗೂಡ್ಸ್. ಸಾರಿ, ಇದು ಧಾರವಾಡ ಅಲ್ಲ, ಇದು ಇದೇನಂದ್ರೆ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್, ಜಾರ್ಖಂಡ್. ಇದು ಜಾರ್ಖಂಡ್. ಓಕೆ. ಸೊ ಏನಾಗುತ್ತೆ ಅಂದ್ರೆ, ಇಲ್ಲಿ ಸ್ಟ್ರಾಂಗ್ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಜಾರ್ಖಂಡ್ ಆಸ್ಕ್ ಮಿಸ್ಟರ್ ಶಾ ಕನ್ಸ್ಟ್ರಕ್ಷನ್ಸ್ ವೆಸ್ಟ್ ಬೆಂಗಾಲ್ ಟು ಬಿಲ್ಡ್ ಎ ಬ್ಲಾಸ್ಟ್ ಫರ್ನಾನ್ಸ್ ಇನ್ಸ್ಟಾಲೇಷನ್ ಇನ್ ದೇರ್ ಜಾರ್ಖಂಡ್ ಪ್ಲಾಂಟ್. ಸೊ ಫೈಂಡ್ ದ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ಕೇಳಿದ್ದಾರೆ. ಸೊ ಜಾರ್ಖಂಡ್ ಅಲ್ಲಿ ಇರೋರು ಏನ್ ಮಾಡಿದ್ದಾರೆ, ಜಾರ್ಖಂಡ್ ಅಲ್ಲಿ ಸ್ಟ್ರಾಂಗ್ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಇರೋದು. ಸೊ ವೆಸ್ಟ್ ಬೆಂಗಾಲ್ ಅಲ್ಲಿ ಇರೋರು ಏನ್ ಮಾಡ್ತಿದ್ದಾರೆ, ಜಾರ್ಖಂಡ್ ಅವರಿಗೆ ಹೇಳ್ತಾ ಇದ್ದಾರೆ, ಸೊ ನಮಗೆ ಒಂದು ಬ್ಲಾಸ್ಟ್ ಫರ್ನಾನ್ಸ್ ನ ಇನ್ಸ್ಟಾಲೇಷನ್ ಮಾಡ್ಕೊಡಿ ಅಂತ. ಸೊ ಈ ಪ್ರಾಬ್ಲಮ್ ಏನಂದ್ರೆ, ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ ಆನ್ ಇನ್ಸ್ಟಾಲೇಷನ್ ಆಫ್ ಗೂಡ್ಸ್ ಅಂತ ಹಾಕಿದ್ದೀನಿ ನೋಡಿ. ಸೊ ಏನಾಗುತ್ತೆ ಅಂದ್ರೆ, ಇಲ್ಲಿ ಸೊ ಇನ್ಸ್ಟಾಲೇಷನ್ ಆಫ್ ಗೂಡ್ಸ್ ಅಂತ ಬಂದಾಗ ನಾನು ನಿಮಗೆ ರೂಲ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ಸ್ಟಾಲೇಷನ್ ಎಲ್ಲ ಆಗುತ್ತೋ ಅದೇ ಪ್ಲೇಸ್ ಆಫ್ ಸಪ್ಲೈ. ಹೌದಾ. ಸೊ ಇನ್ಸ್ಟಾಲೇಷನ್ ಎಲ್ಲ ಆಗ್ತಿದೆ, ಇಲ್ಲಿ ಜಾರ್ಖಂಡ್ ಅಲ್ಲಿ ಆಗ್ತಿದೆ. ಸೊ ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈನು ಜಾರ್ಖಂಡ್. So in this case, this case is installation goods. So the place of supply is Jharkhand. So place of supply ಏನು ಜಾರ್ಖಂಡ್. ಸೊ GST ಏನಾಗುತ್ತೆ, ಜಾರ್ಖಂಡ್ ಅಲ್ಲೇ ಇನ್ಸ್ಟಾಲೇಷನ್ ಆಗ್ತಿರೋದ್ರಿಂದ CGST ಮತ್ತೆ SGST ಅಪ್ಲಿಕೇಬಲ್ ಆಗುತ್ತೆ. So next, a supplier located in Kolkata supplies machinery to the recipient in Delhi. The machinery is installed in the factory of the recipient in Kanpur. What is the place of supply of goods? ಸೊ ಇದನ್ನು ಇನ್ಸ್ಟಾಲೇಷನ್ ಪ್ರಾಬ್ಲಮ್ ಏನೇ. ಸೇಮ್ ಎಲ್ಲಿ ಇನ್ಸ್ಟಾಲೇಷನ್, ಎಲ್ಲಿ ಲೊಕೇಟ್ ಆಗಿರೋದು ಕೋಲ್ಕತ್ತಾದಲ್ಲಿ. ಸೊ ಯಾರು ರೆಸಿಪಿಯೆಂಟ್ ಡೆಲ್ಲಿ, ಬಟ್ ಇನ್ಸ್ಟಾಲೇಷನ್ ಎಲ್ಲ ಆಗ್ತಿದೆ ಕಾನ್ಪುರ್ ಅಲ್ಲಿ. ಸೊ ಹಾಗಾಗಿ ಇನ್ಸ್ಟಾಲೇಷನ್ ಯಾವ ಪ್ಲೇಸ್ ಅಲ್ಲಿ ಆಗ್ತಿದೆ ಅದೇನೆ ಆನ್ಸರ್. ಇನ್ ದಿಸ್ ಆನ್ಸರ್ ನೋಡಿ,
this case is installing of goods. Installation of goods in the problem idu. So the place of supply of machinery will be Kanpur, because the installation of factory is situated in Kanpur. So installation ಎಲ್ಲಾಗ್ತಿದೆ Kanpur ಅಲ್ಲಿ ಆಗ್ತಿದೆ. ಸೊ ಹಾಗಾಗಿ ಅದೇನೆ place of supply. GST applicable is CGST and SGST. ಓಕೆ, ಇದು ನಿಮ್ಮ installation of goods problem ಮತ್ತೆ place of supply of goods problem. ಸೊ ನೋಡೋಣ ನೆಕ್ಸ್ಟ್ ಬೇರೆ ಟಾಪಿಕ್ ಯಾವ್ದಾರು ಹೊಸ ಟಾಪಿಕ್ ನ ತಗೋಬರ್ತೀನಿ. ಸೊ ಥ್ಯಾಂಕ್ ಯು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. Until bye bye.